ಸೌತ್ ಇಂಡಿಯಾಲೇ ಟಫೆಸ್ಟ್ ಟ್ರಕ್ಕಿಂಗ್ ಯಾವುದು ಅಂದ್ರೆ ಅದು ಕುಮಾರ ಪರ್ವತ ಟ್ರಕ್ಕಿಂಗ್ ಅಂತ ಎಲ್ಲರಿಗೂ ಗೊತ್ತು. ಎಲ್ಲಾ ಟ್ರಾವೆಲಿಂಗ್ ಲವರ್ಸ್‌ಗೂನು ಕುಮಾರ ಪರ್ವತ ಹತ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ನನ್ಗೂ ಆತರ ಆಸೆ ಇತ್ತು. ಆ ಬ್ಯೂಟಿಫುಲ್ ವ್ಯೂ ಅದೆಲ್ಲ ಮಿಸ್ ಮಾಡ್ಕೊಳಕ್ ಚಾನ್ಸೇ ಇಲ್ಲ. ಅದಕ್ಕೆ ನಾನು ಕುಮಾರ ಪರ್ವತ ಹತ್ಲೇಬೇಕು ಅಂತ ಅನ್ಕೊಂಡಿ ಕಾಲೇಜ್ ಮುಗಿಸಿ ತುಂಬಾ ದಿವಸ ಆದ್ಮೇಲೆ ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲಾನ್ ಮಾಡಿ ಕುಮಾರ ಪರ್ವತಕ್ಕೆ ಹೋಗೋಣ ಅಂತ ಫಿಕ್ಸ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿ ಕುಮಾರ ಪರ್ವತಗೆ ಹೊರಟೇ ಬಿಟ್ವಿ. ನಮ್ ಕೈಲೂ ಕುಮಾರ ಪರ್ವತ ಹತ್ತಕ್ ಆಗುತ್ತಾ ಇಲ್ವಾ ನೋಡೇ ಬಿಡೋಣ, ನಾವಾ ಇಲ್ವಾ ಕುಮಾರ ಪರ್ವತನ ಅಂತ ನೋಡೇ ಬಿಡೋಣ ಅಂತ ನಾವು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗಾಗ್ಲೇ ಗೊತ್ತಿರಂಗೆ ನಾನು ಇವತ್ತು ನಮ್ಮ ಕುಮಾರ ಪರ್ವತ ಟ್ರಕ್ಕಿಂಗ್ ಜರ್ನಿ ಹೇಗಿತ್ತು ಅಂತ ತೋರಿಸ್ತೀನಿ. ನಾವು ಇಲ್ಲಿಂದ ಟ್ರೈನಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ SMVT ರೈಲ್ವೆ ಸ್ಟೇಷನ್ಗೆ ಕ್ಯಾಬಲ್ಲಿ ರೀಚ್ ಆದ್ವಿ. ನಮ್ ಟ್ರೈನ್ 9 ಇತ್ತು. ನಾವು 9 ಅಲ್ಲಿ ರೀಚ್ ಆಗಿದ್ವಿ. ಸೊ ಆಲ್ರೆಡಿ ಟ್ರೈನ್ ಹೊರಡ್ತಿತ್ತು. ನಾವು ಕರೆಕ್ಟ್ ಟೈಮಿಗೆ ಹೋಗಿ ಟ್ರೈನಲ್ಲಿ ಕುತ್ಕೊಂಡು ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು 9ಗೆ ಅಲ್ಲಿ ರೀಚ್ ಆಗಿರೋದ್ರಿಂದ ಊಟ ಮಾಡಿರ್ಲಿಲ್ಲ. ಸೊ ಟ್ರೈನಲ್ಲೇ ಊಟ ಸಿಕ್ತು, ಅದನ್ನೇ ತಗೊಂಡು ಅದೇ ಊಟ ಮಾಡ್ಕೊಂಡು ಹೋದ್ವಿ. ಬಟ್ ಟ್ರೈನಲ್ಲಿ ಸಿಗೋ ಊಟ ಅಷ್ಟೊಂದೇನು ಚೆನ್ನಾಗಿರಲ್ಲ. ಬಟ್ ನಮ್ಗೆ ಬೇರೆ ಏನೋ ಆಪ್ಷನ್ ಇಲ್ಲದೆ ಇರೋದ್ರಿಂದ ಅದನ್ನೇ ತಿಂದು ನಾಳೆ ಬೆಳಿಗ್ಗೆ ಟ್ರಕ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮಲ್ಕೊಂಡ್ಬಿಟ್ವಿ. ಬೆಳಿಗ್ಗೆ 6 ಅಷ್ಟರಲ್ಲಿ ರೀಚ್ ಆಗಿದ್ವಿ ರೈಲ್ವೆ ಸ್ಟೇಷನ್, ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ. ಸೊ ಅಲ್ಲಿಂದ KSRTC ಬಸ್ಸಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ರ ಹೋದ್ವಿ. ಟೈಮ್ಸ್ ಹೇಳ್ತಾರಲ್ಲ, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ತುಂಬಾ ಇಷ್ಟ ಆಗುತ್ತೆ ಅಂತ. ಹಂಗೆ ಈ ಬಸ್ಸಲ್ಲಿ ಹೋಗ್ತಾ ಹೋಗ್ತಾ ನಮ್ಗೆ ಆ ವ್ಯೂ ಎಲ್ಲ ತುಂಬಾ ಇಷ್ಟ ಆಯ್ತು. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ರ ಬಂದು ರೀಚ್ ಆದ್ಮೇಲೆ ನಾವು ಒಂದು ರೂಮ್ ಮಾಡಿದ್ವಿ. ಆ ರೂಮಲ್ಲಂತೂ ವ್ಯೂ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು ಅಂದ್ರೆ ಈ ತರ ಇತ್ತು ವ್ಯೂ. ಆ ರೂಮ್ ತಗೊಂಡು ಅದರಲ್ಲಿ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ದೇವಸ್ಥಾನಕ್ಕೆ ಹೋಗೋಣ, ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ನಾವು ರೆಡಿ ಆದ್ವಿ. ರೂಮಿಂದ ದೇವಸ್ಥಾನ ಸ್ವಲ್ಪ ದೂರ ಇದ್ದಿದ್ದರಿಂದ ನಾವು ಆಟೋ ತಗೊಂಡು ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನಕ್ಕೆ ರೀಚ್ ಆದ್ಮೇಲೆ ಅಲ್ಲಿ ನಾವು ಬೆಳಿಗ್ಗೆ ಬೇಗ ಹೋಗಿದ್ರಿಂದ ಅಷ್ಟು ರಶ್ ಇರ್ಲಿಲ್ಲ. ನಾವು ಹೋಗಿದ್ದು ಡಿಸೆಂಬರ್ ಟೈಮಲ್ಲಿ. ಸೊ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರೆಲ್ಲ ಇದ್ರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ. ನಾವು ಬೆಳಿಗ್ಗೆನೆ ರೀಚ್ ಆಗಿದ್ರಿಂದ ನಮ್ಗೆ ದೇವ್ರ ದರ್ಶನ ಆಗಕ್ ತುಂಬಾ ಏನ್ ಟೈಮ್ ಆಗ್ಲಿಲ್ಲ. ಬೇಗ ದೇವ್ರ ದರ್ಶನ ಆಯ್ತು. ಸೊ ಬೇಗ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಇದ್ದೇ ಇದೆಯಲ್ಲ ನಮ್ ಒಂದ್ ಫೋಟೋ ಶೂಟ್ ಮಾಡ್ಕೊಂಡು ನಾವು ತಿಂಡಿ ತಿನ್ನಕ್ಕೆ ಅಂತ ಅಲ್ಲೇ ದೇವಸ್ಥಾನದ ಹತ್ರ ಇರೋ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ತಿಂಡಿ ಮಾಡ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ನಾವು ಟ್ರಕ್ಕಿಂಗ್ ಹಾಕೊಬೇಕಾಗಿರೋ ಬಟ್ಟೆನೆಲ್ಲ ಹಾಕೊಂಡು ಏನೇನ್ ಲಗೇಜ್ ಬೇಕೋ ಎಲ್ಲ ತಗೊಂಡು ಟ್ರಕ್ಕಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೂಮಿಂದ ಮತ್ತೆ ಆಟೋ ತಗೊಂಡು ಟ್ರಕ್ಕಿಂಗ್ ಪಾಯಿಂಟ್ನ ರೀಚ್ ಆದ್ವಿ. ಟ್ರಕ್ಕಿಂಗ್ ಪಾಯಿಂಟ್ ರೀಚ್ ಆಗಿ ನೋಡಿದ್ರೆ ಜನ ಸಾಗರ. ನಾವು 25th ಡಿಸೆಂಬರ್ ಹೋಗಿದೀವಿ, ವೀಕೆಂಡು, ಕ್ರಿಸ್ಮಸ್, ಎಲ್ಲರಿಗೂ ರಜಾ ಇತ್ತು. ನಾವು ಹೋಗಿದ್ದಾಗ ಕುಮಾರ ಪರ್ವತ ಅಲ್ಲಿ ಆಲ್ಮೋಸ್ಟ್ 3,000 ಜನ ಅಲ್ಲಿ ಟ್ರಕ್ಕಿಂಗ್ ಬಂದಿದ್ರು. ಸೊ ಚೆಕ್ಕಿಂಗ್ ಎಲ್ಲ ಮುಗಿಸಿ ನಮ್ಗೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಕ್ಕೆ 3 ಗಂಟೆ ಆಯ್ತು. ನಾವು ಚೆಕ್ಕಿಂಗ್ಗೆ ನಿಂತಿದ್ದು ಬೆಳಿಗ್ಗೆ 11 ಗಂಟೆಗೆ. ಬಟ್ ಚೆಕ್ಕಿಂಗ್ ಎಲ್ಲ ಮುಗಿಸಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಕ್ಕೆ 3 ಗಂಟೆ ಆಯ್ತು. ನಾವು ಎಲ್ಲ ಚೆಕ್ಕಿಂಗ್ ಮುಗಿಸಿ ಟ್ರಕ್ಕಿಂಗ್ ಫೈನಲಿ ಸ್ಟಾರ್ಟ್ ಮಾಡೇ ಬಿಟ್ವಿ. ಹತ್ತುತ್ತಾ ಸ್ವಲ್ಪ ದೂರಕ್ಕೇನೆ ನಮ್ಗೆ ಹೊಟ್ಟೆ ಹಶ್ವಾಯ್ತು, ಯಾಕಂದ್ರೆ ಮಧ್ಯಾಹ್ನ ಆಗಿತ್ತು. ಸೊ ಊಟ ಮಾಡೋಣ ಅಂತ ಒಂದ್ ಪ್ಲೇಸಲ್ಲಿ ಸ್ಟಾಪ್ ಮಾಡಿ ನಾವು ಬೆಳಿಗ್ಗೆ ಎಲ್ಲಿ ತಿಂಡಿ ತಿಂದಿದ್ವೋ ಅಲ್ಲಿಂದಾನೆ ಪಾರ್ಸಲ್ ತಗೊಂಡ್ ಬಂದಿದ್ವಿ. ಯಾಕಂದ್ರೆ ಅಲ್ಲೆಲ್ಲೂ ಊಟ ಸಿಗಲ್ಲ, ಭಟ್ರು ಮನೆ ರೀಚ್ ಆಗೋವರೆಗೂ ನಮ್ಗೆ ಎಲ್ಲೂ ಊಟ ಸಿಗಲ್ಲ. ಹಾಗಾಗಿ ನಾವು ಊಟನ ಫಸ್ಟ್ ಪಾರ್ಸಲ್ ತಗೊಂಡ್ ಬಂದಿದ್ವಿ. ಅದನ್ನ ಅಲ್ಲೇ ಒಂದ್ ಪ್ಲೇಸಲ್ಲಿ ಕೂತ್ಕೊಂಡು ತಿಂದ್ವಿ. ನಾವು ಚೆಕ್ಕಿಂಗ್ ಯಾಕೆ ಮಾಡ್ತಾರಲ್ಲಿ ಅಂತಂದ್ರೆ ನಾವು ಎಷ್ಟು ಪ್ಲಾಸ್ಟಿಕ್ ತಗೊಂಡೋಗಿದೀವಿ ಅಂತ ಅವ್ರು ಕೌಂಟ್ ಮಾಡಿರ್ತಾರೆ. ವಾಪಸ್ ಬರ್ಬೇಕಾದ್ರೆ ಅಷ್ಟೇ ಪ್ಲಾಸ್ಟಿಕ್ ಇರ್ಬೇಕು. ನಾವು ಊಟನೆಲ್ಲ ಪ್ಲಾಸ್ಟಿಕ್ ಅಲ್ಲೇ ತಗೊಂಡೋಗಿದ್ರು ವಾಪಸ್ ಬರ್ತಾ ಅಷ್ಟೇ ಪ್ಲಾಸ್ಟಿಕ್ ಇದ್ದಿದ್ರಿಂದ ನಾವು 500 rupees ಡೆಪಾಸಿಟ್ ಇಟ್ಟಿರ್ತೀವಿ. ಆ ಡೆಪಾಸಿಟ್ ಅಷ್ಟೇ ಪ್ಲಾಸ್ಟಿಕ್ ಇದ್ರೆ ವಾಪಸ್ ನಮಗ್ ಕೊಡ್ತಾರೆ. ಸೊ ನಾವು ಫುಲ್ ಪ್ಲಾಸ್ಟಿಕ್ ವಾಪಸ್ ತಗೊಂಡೋಗಿದ್ರಿಂದ ನಮ್ ಡೆಪಾಸಿಟ್ ನಮಗ್ ಸಿಕ್ತು. ದಯವಿಟ್ಟು ಎಲ್ಲೋದ್ರೂ ಪ್ಲಾಸ್ಟಿಕ್ ಅಲ್ಲೇ ಬಿಸಾಕೋದು ಆ ತರ ಮಾಡ್ಬೇಡಿ. ನೀವ್ ತಗೊಂಡೋಗಿರೋ ಅಷ್ಟು ಪ್ಲಾಸ್ಟಿಕ್ ನೀವ್ ತಗೊಂಡ್ಬನ್ನಿ. ಇಲ್ಲಿ ಬರೀ ಚೆಕ್ಕಿಂಗ್ ಇದೆ, ನಾವು ಡೆಪಾಸಿಟ್ ಮಾಡಿದೀವಿ ಅನ್ನೋದ್ರಿಂದ ಮಾತ್ರ ಆ ರೂಲ್ಸ್ ಫಾಲೋ ಮಾಡೋದಲ್ಲ. ಎಲ್ಲೋದ್ರೂ ನಾವು ನಮ್ ನೇಚರ್ನ ಕಾಪಾಡ್ಬೇಕು ಅಂತ ಆ ರೂಲ್ಸ್ ನ ಫಾಲೋ ಮಾಡಿದ್ರೆ ನಮಗೂ ಒಳ್ಳೇದು, ಪರಿಸರಕ್ಕೂ ಒಳ್ಳೇದು ಅಂತ ನಾನ್ ಭಾವಿಸ್ತೀನಿ. ನಾವು ಟ್ರಕ್ಕಿಂಗ್ ಮಾಡ್ತಾ ಸುಸ್ತಾಗಿ ಒಂದ್ ಪಾಯಿಂಟ್ ಅಲ್ಲಿ ಕೂತ್ಕೊಂಡ್ವಿ, ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ. ಕೂತ್ಕೊಂಡಾಗ ಎಲ್ಲರ ಫೇಸ್ ಫುಲ್ ಡಲ್ ಆಗಿತ್ತು, ಅಷ್ಟು ಹತ್ತಿ ನಾನಂತೂ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ನನ್ ಕೈಲಿ ಆಗಲ್ಲಪ್ಪ ಅಂತ ಹಿಂಗೆ ಮರದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೆ. ಬಟ್ ಆಮೇಲೆ ಹಾಗೆ ಆಗುತ್ತೆ ನನ್ ಕೈಯಲ್ಲಿ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹೋಗ್ತಾ ನಮ್ಗೆ ನೀರು ಅಲ್ಲಲ್ಲೇ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ನೀರ್ ಫಿಲ್ ಮಾಡ್ಕೋಬೇಕಾಗುತ್ತೆ.
ಸೊ ಇಲ್ಲಿ ಒಂದ್ ಪಾಯಿಂಟ್ ಅಲ್ಲಿ ನೀರ್ ಸಿಗುತ್ತೆ, ಅಲ್ಲಿ ಎಲ್ಲರೂ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ನೀರ್ ಫಿಲ್ ಮಾಡ್ಕೊಂಡು ಒಂದ್ ಸ್ವಲ್ಪ ಫೋಟೋ ಶೂಟ್ಸ್ ಮಾಡ್ಕೊಂಡು ಮತ್ತೆ ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ಟಾರ್ಟ್ ಮಾಡಿದ್ದೆ 4 o'clock ಆಗಿದ್ರಿಂದ ಆಲ್ಮೋಸ್ಟ್ ಕತ್ಲಾಗಕ್ ಸ್ಟಾರ್ಟ್ ಆಗಿತ್ತು. ಇದು ಸ್ವಲ್ಪ ಡಿಫಿಕಲ್ಟ್ ವೇ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಹತ್ತುತ್ತಾ ಇದ್ವಿ. ಹೋಗ್ತಾ ಹೋಗ್ತಾ ಸುಸ್ತಾದಾಗ ಒಂದ್ ಕಡೆ ಕೂತ್ಕೊಂಡ್ ಮತ್ತೆ ಫೋಟೋ ಶೂಟ್ಸ್, ನಾವು ಕೂತದೆಲ್ಲ ಫೋಟೋ ಶೂಟ್ಸ್ ಮಾಡಿದ್ದೆ ಆಯ್ತು. ಹೋಗೋ ಅಷ್ಟರಲ್ಲಿ ಫುಲ್ ಕತ್ಲೆ ಆಯ್ತು. ನಾವು ಒಂದು 7 o'clock ಅಷ್ಟರಲ್ಲಿ ಭಟ್ರ ಮನೆಗ್ ರೀಚ್ ಆದ್ವಿ. 7 o'clock ಅಂದ್ರೆ ಅಲ್ಲಿ ಫುಲ್ ಕತ್ಲಾಗಿರುತ್ತೆ. ಸೊ ನಾವು ಬ್ಯಾಕಪ್ ಅಂತ ಟಾರ್ಚ್ ತಗೊಂಡ್ ಹೋಗಿದ್ವಿ. ಟಾರ್ಚ್ ಬೆಳಕಲ್ಲಿ ಹಂಗೆ ಟ್ರಕ್ ಮಾಡ್ಕೊಂಡು ಹೋದ್ವಿ. ನೀವ್ ಒಂದ್ ಗ್ರೂಪ್ ಅಲ್ಲಿ ಇದ್ರೆ ಹಂಗೆ ಗ್ರೂಪ್ ಅಲ್ಲೇ ಹೋಗಿ, ಒಬ್ರೊಬ್ರೆ ಆ ಕಡೆ ಈ ಕಡೆ ಹೋಗೋದು ಕತ್ಲಾದ್ಮೇಲೆ ಸೇಫ್ ಅಲ್ಲ ಅನ್ಸುತ್ತೆ. ಸೊ ಗ್ರೂಪ್ ಅಲ್ಲಿ ಇದ್ರೆ ಕತ್ಲಾದ್ಮೇಲೆ ಗ್ರೂಪ್ ಅಲ್ಲೇ ಹೋಗಿ. ನಾವು ಹಂಗೆ ಹೋಗ್ತಾ ಹೋಗ್ತಾ ಫೈನಲಿ 7 o'clock ಅಷ್ಟರಲ್ಲಿ ನಾವು ಭಟ್ರ ಮನೆ ರೀಚ್ ಆದ್ವಿ. ರೀಚ್ ಆದ್ಮೇಲೆ ಟೆಂಟ್ಗೆ ಹೋಗಿ ಕೂತ್ರೆ ಅಪ್ಪ ಸಾಕಪ್ಪ ಅನ್ನಷ್ಟು ಒಂಥರ ನೆಮ್ಮದಿ ಅಂತಾರಲ್ಲ, ಕೂತ್ಕೊಂಡಿದ ತಕ್ಷಣ ಆತರ ನೆಮ್ಮದಿ ಸಿಕ್ತು. ಆಮೇಲೆ ನಾವು ಭಟ್ರ ಮನೇಲಿ ಊಟ ಏನ್ ತಗೊಳ್ಳಿಲ್ಲ, ಅಲ್ಲೇನ್ ಅಷ್ಟ್ ಚೆನ್ನಾಗಿರಲ್ಲ ಅಂತ ಅಂತಿದ್ರು ಅಂತ. ನಾವು ತಗೊಂಡೋಗಿರೋ ಸ್ನಾಕ್ಸ್ ಅದೆಲ್ಲ ಇತ್ತು. ಸೊ ಅದನ್ನೇ ತಿನ್ನೋಣ ಅಂತ ಡಿಸೈಡ್ ಆದ್ವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ ನಮ್ ಮುಖ ಎಲ್ಲ ಫುಲ್ಲು ಬಾಡಿ ಹೋದ ಬಳ್ಳಿಯಿಂದ ಅನ್ನೋ ತರ ಆಗೋಗಿತ್ತು. ಫುಲ್ಲು ಟಯರ್ಡ್ ಆಗೋಗಿದ್ವಿ. ಸೊ ಬೇಗ ಬೇಗ ಊಟ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಬೆಳಿಗ್ಗೆ ಬೇಗ ಎದ್ದಿ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಮತ್ತೆ ಬೆಳಿಗ್ಗೆ ಬೇಗ 4 o'clockಗೆ ಎದ್ದಿ ಅಲ್ಲೇ ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ 4 o'clockಗೆ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. 4 o'clockಗೆ ಕತ್ಲಿದ್ದಿದ್ ಕಾರಣ ಅವಾಗ್ಲೂ ಟಾರ್ಚ್ ಹಾಕೊಂಡೆ ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ. ಹತ್ತುತ್ತಾ ಹತ್ತುತ್ತಾ ನಮ್ಗೆ ಈ ತರ ಒಳ್ಳೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಕ್ತು. ಆ ಬ್ಯೂಟಿಫುಲ್ ವ್ಯೂ ನೋಡ್ಕೊಂಡು ನಮ್ಗೆ ಆಗ್ತಿರೋ ಸುಸ್ತೆಲ್ಲ ಮರ್ತಿ ಹಂಗೆ ಹತ್ಕೊಂಡ್ ಹೋದ್ವಿ. ಅಲ್ಲಿ ಹತ್ತುತ್ತಾ ಹೋಗ್ತಾ ಹೋಗ್ತಾ ನಿಮ್ಗೊಂದು ಕಲ್ಲು ಮಂಟಪ ಅಂತ ಸಿಗುತ್ತೆ. ಆ ಕಲ್ಲು ಮಂಟಪ ಹತ್ರ ಎಲ್ಲರೂ ಒಂದ್ ಪಾಸ್ ಮಾಡ್ತಾರೆ, ಬಿಕಾಸ್ ಅಲ್ಲೇ ನಮ್ಗ್ ನೀರೆಲ್ಲ ಫಿಲ್ ಮಾಡ್ಕೊಳಕ್ಕೆ ನೀರ್ ಸಿಗೋದು. ಅಲ್ಲಿ ಕಲ್ಲು ಮಂಟಪ ಹತ್ರ ನೀರ್ ಫಿಲ್ ಮಾಡ್ಕೊಂಡು ಎಲ್ಲ ಏನೇನ್ ಸ್ನಾಕ್ಸ್ ತಗೊಂಡೋಗಿದ್ವು ಅದನ್ನೇ ಬ್ರೇಕ್ಫಾಸ್ಟ್ ಅಂತ ತಿನ್ಕೊಂಡು ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಟೋಟಲ್ ಕುಮಾರ ಪರ್ವತ ಫುಲ್ ಹತ್ತಿ ಇಳಿಯೋದಕ್ಕೆ ನಮ್ಗೆ 28 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದು 1 ಡೇ ಅಲ್ಲಿ ಮುಗಿಯಲ್ಲ, 2 ಡೇ ಬೇಕೇ ಬೇಕು. ಸೊ ಫಸ್ಟ್ ಡೇ ಎಲ್ಲ ನಮ್ ಎನರ್ಜಿ ಖಾಲಿ ಆಗಿದ್ರಿಂದ ಸೆಕೆಂಡ್ ಡೇ ಸ್ವಲ್ಪ ಸ್ಲೋ ಆಗಿ ಹೋದ್ವಿ. ಸೊ ನಾವು ಫೈನಲಿ ಪೀಕ್ ರೀಚ್ ಆಗೋ ಅಷ್ಟರಲ್ಲಿ ನಮ್ಗೆ 10 o'clock ಆಯ್ತು. ಬಟ್ ಆದ್ರೂ ಆ ವ್ಯೂಸ್ ಎಲ್ಲ ನೋಡ್ಕೊಂಡು ನಾವು ಫೈನಲಿ ಪೀಕ್ ರೀಚ್ ಆಗೇ ಬಿಟ್ವಿ. ಪೀಕ್ ರೀಚ್ ಆಗಿ ಅಲ್ಲೊಂದ್ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಆ ಕುಮಾರ ಪರ್ವತ ಅನ್ನೋ ಬೋರ್ಡ್ ಇಟ್ಕೊಂಡು ಫೋಟೋಸ್ ತಕೊಂಡಿ ಈ ತರ ಬ್ಯೂಟಿಫುಲ್ ವ್ಯೂ ನೋಡ್ಕೊಂಡು ಮೆಸ್ಮರೈಸ್ ಆದ್ವಿ. ಯಾವಾಗ್ಲೂ ಹೇಳ್ತಾರಲ್ಲ, ಗ್ರೇಟೆಸ್ಟ್ ವ್ಯೂ ಕಮ್ಸ್ ಓನ್ಲಿ ಆಫ್ಟರ್ ಹಾರ್ಡೆಸ್ಟ್ ಕ್ಲೈಂಬ್ ಅಂತ. ಅದು ನಿಜ ಅನ್ಸ್ತು. ಅಷ್ಟೆಲ್ಲ ಕಷ್ಟಪಟ್ಟು ಹತ್ಕೊಂಡ್ ಬಂದಿದ್ದಕ್ಕೂ ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡಿ ಕಳ್ದೋದ್ವಿ ಅಂತಾನೆ ಹೇಳ್ಬೋದು. ಅಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ರೆಸ್ಟ್ ಮಾಡಿ, ಅಲ್ಲಿ ಕಲ್ಲಿಂದ ಮನೆ ಕಟ್ತಾ ಇದ್ರು. ಸೊ ನಾವು ಕಟ್ಟೋಣ ಅಂತ ಕಲ್ಲಿಂದ ಮನೆ ಎಲ್ಲ ಕಟ್ಟಿ ಆ ಬ್ಯೂಟಿಫುಲ್ ವ್ಯೂ ಜೊತೆಗೆ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ನಾವು ಕೆಳಗಿಳಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹತ್ತದ್ ಎಷ್ಟ್ ಈಸಿ ಅನ್ಸುತ್ತೋ ಇಳಿಯೋದ್ ಅಷ್ಟೇ ಕಷ್ಟ ಅನ್ಸುತ್ತೆ. ಎಲ್ಲರೂ ಉಲ್ಟಾ ತಿಳ್ಕೊಂಡಿದ್ದಾರೆ, ಇಳಿಯೋದ್ ಈಸಿ ಹತ್ತದ್ ಕಷ್ಟ ಅಂತ. ಬಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹತ್ತದ್ ಈಸಿ, ಇಳಿಯೋದ್ ಕಷ್ಟ. ಫುಲ್ ಸ್ಟೀಪ್ ಇರೋದ್ರಿಂದ ಇಳಿಬೇಕಾದ್ರೆ ಬಿದ್ದೆ ಹೋಗ್ತೀವಿ ಅನ್ನೋ ಫೀಲ್ ಇರುತ್ತೆ. ಸೊ ಹೆಂಗೋ ಕಷ್ಟಪಟ್ಟಿ ಕಾಲೆಲ್ಲ ಫುಲ್ ನೋವು ಬಂದ್ಬಿಡ್ತು ಕೆಳಗಡೆ ಫೈನಲ್ ಪಾಯಿಂಟ್ ರೀಚ್ ಆಗೋ ಅಷ್ಟರಲ್ಲಿ. ಬಟ್ ಸ್ಟಿಲ್ ನನ್ ಬಕೆಟ್ ಲಿಸ್ಟ್ ಅಲ್ಲಿ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಕುಮಾರ ಪರ್ವತ ಟ್ರಕ್ ಮಾಡ್ಬೇಕು ಅಂತ. ಸೊ ಆ ಡ್ರೀಮ್ ನನ್ಗೆ ಫುಲ್ಫಿಲ್ ಆಯ್ತು ಅಂತ ಆ ಖುಷಿಯಲ್ಲಿ ಮನೆಗ್ ಬಂದೆ. ಇದು ನನ್ನ ಕುಮಾರ ಪರ್ವತ ಟ್ರಕ್ಕಿಂಗ್ ಜರ್ನಿ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.